ಎಲ್ಲರಿಗೂ ನಮಸ್ಕಾರ. ನಾನು ಮಟರ್ ಕಚೋರಿ ಮಾಡಿ ತೋರ್ಸಾಕತ್ತೀನಿ. ಇದು ಭಾಳ ಕ್ರಿಸ್ಪಿ ಆಗಿರ್ತೈತಿ, ಒಳಗಡೆ ಭಾಳ ಮಸ್ತ್ ಆಗಿರ್ತೈತಿ. ಇದು ಸ್ಟಫಿಂಗು ಚಲೋ ಇರ್ತೈತ್ರಿ. ಅದಕ್ಕೆ ಇದನ್ನ ಮಾಡಿ ತೋರ್ಸಾಕತ್ತೀನಿ. ನೀವು ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿದ್ರಂದ್ರೆ ಭಾಳ ಡಿಫ್ರೆಂಟ್ ಆಗಿರ್ತೈತಿ. ಈಗ ನೋಡ್ರಿ, ನಾನು ಅದಕ್ಕೆ ಮಟರ್ ಇದು ಹಸಿ ಬಟಾಣಿ ತೊಗೊಂಡೇನ್ರಿ, ಒಂದು ಕಪ್ನಷ್ಟು. ಅವು ಹಸಿ ಬಟಾಣಿ ತೊಗೊಂಡು ಒಂದು ಕುಕ್ಕರ್ನಾಗ ಹಾಕೊಳಕತ್ತೇನ್ರಿ. ಈಗ ನಿಮಗೂ ಎಷ್ಟು ಬೇಕಷ್ಟು ಅದನ್ನ ಹಸಿ ಬಟಾಣಿ ತೊಗೊಂಡು ನೀವು ಹಾಕೋಬೋದು. ಈಗ ಈ ಸೀಸನ್ ಇರೋದ್ರಿಂದ ಇವು ಹಸಿ ಬಟಾಣಿ ಜಾಸ್ತಿ ಸಿಗಾಕತ್ತಾವಲ್ರಿ, ಅದಕ್ಕೆ ಇದ್ರದ ಒಂದು ಐಟಮ್ ಮಾಡಿ ತೋರ್ಸಾಕತ್ತೇನೆ ನಾನು. ಈಗ ನೋಡ್ರಿ, ಇದನ್ನ ಕುದಿಸ್ಕೊಂಡನ್ರಿ. ಇವೆಲ್ಲ ಕುದ್ದಾಗೈತಲ್ರಿ, ಇವನ್ನ ನಾನು ಇದಕ್ಕೆ ತಕ್ಕೊಳಕತ್ತೇನ್ರಿ. ಕುದ್ದಾವ್ ನೋಡ್ರಿ ಇವು ಅಷ್ಟು. ಕುದ್ದಿದ್ದಕ್ಕೆ ಇದಕ್ಕೆ ನಾನು ಏನು ಮಾಡ್ತೀನಂದ್ರೆ ಆಲೂನು ಹಾಕಿ ಕುದಿಸ್ಕೊಳಕತ್ತೇನ್ರಿ. ಆಲೂನು ಇವನ್ನ ಕುಕ್ಕರ್ನಾಗ ಒಂದು 2-3 ಸೀಟಿ ಹೊಡೆದ ಕುದಿಸ್ರಿ, ಅದನ್ನು ಮಸ್ತಾಗಿ ಬಂದಿರ್ತೈತಿ. ಈಗ ನೋಡ್ರಿ, ಈಗ ಇದಕ್ಕೆ ಒಂದು ಪ್ಯಾನಿಗೆ ನಾನು ಜೀರಿಗೆ, ಸಾಸಿವೆ ಅವೆಲ್ಲ ಹಾಕೊಳಕತ್ತೇನ್ರಿ. ಹಾಕೊಂಡು ಇದನ್ನ ಬೆಳ್ಳುಳ್ಳಿನೂ ಹಾಕೊಂಡೇನೆ. ಅದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಇದು ಯಾವ್ದು ಹಸಿ ಶುಂಠಿ ಅವೆಲ್ಲ ಹಾಕೊಂಡು ಇದನ್ನ ಆಲೂ ಏನ ಕುದಿಸಿರ್ತೀವಲ್ರಿ, ಆ ಆಲೂನ ಹಾಕೊಂಡು ಅದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕ್ರಿ. ಈಗ ಇದನ್ನ ಎರಡು ಕೂಡಿಸೇನ ಮ್ಯಾಶ್ ಮಾಡಾಕ್ತೇನೆ ನಾನು. ಆಮೇಲೆ ಅದಕ್ಕೆ ಎಲ್ಲ ಅರಿಶಿನ ಪುಡಿ ಹಾಕೊಳಕ್ತೇನೆ, ಖಾರ ಹಾಕೊಳಕ್ತೇನೆ, ಮತ್ತು ಉಪ್ಪು ಹಾಕೊಳಕ್ತೇನೆ. ಆಮೇಲೆ ಮಸಾಲೆ ಪೌಡ್ರು, ಧನಿಯಾ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಮತ್ತು ಇದು ಪೆಪ್ಪರ್ ಪೌಡ್ರು ಎಲ್ಲ ಹಾಕೊಳಕ್ತೇನೆ ರೀ. ಧನಿಯಾ ಪೌಡ್ರು ಎಲ್ಲ ಹಾಕೊಂಡನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೇನ್ರಿ. ಎಲ್ಲನೂ ಹಾಕಿ, ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಅದನ್ನ ಚಂದಂಗ ಮ್ಯಾಶ್ ಮಾಡ್ಬೇಕ್ರಿ. ಮಿಕ್ಸ್ ಚಂದ ಆಗ್ಬೇಕ್ರಿ. ಅದು ಅಷ್ಟು ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕು ಅದಕ್ಕೆ. ಈಗ ನೋಡ್ರಿ, ಪೂರ್ತಿಯಾಗಿ ಅದೆಲ್ಲ ಮಿಕ್ಸ್ ಆಗೈತಿ. ಈಗ ಹಿಂಗೆ ಇದನ್ನ ಮ್ಯಾಶರ್ ತೊಗೊಂಡೆಲ್ಲ ಮ್ಯಾಶ್ ಮಾಡ್ಬೇಕ್ರಿ ಚಂದಂಗ. ಇದನ್ನ ನೋಡ್ರಿ ಎಷ್ಟು ಮಸ್ತಂಗ ಇದು ಅಷ್ಟು ಕೂಡ್ಕೊಂಡೈತಿ. ಈಗ ಎರಡನ್ನು ಈಗ ಆಲೂನು ತೊಗೊಂಡೈತಲ್ರಿ, ಮತ್ತು ಹಸಿ ವಟಾಣಿನೂ ತೊಗೊಂಡೈತಿ. ಎರಡು ಕುದಿಸಿ ತೊಗೊಂಡಿರೋದ್ರಿಂದ ಅದು ಭಾಳ ಮೆತ್ತಗ ಚಂದ ಆಗ್ತೈತ್ರಿ. ನೋಡ್ರಿ, ಈಗೆಲ್ಲಾನು ಮಸ್ತ್ ಆಗತ್ತೆ. ಇದು ಸ್ಟಫಿಂಗಿಗಲ್ರಿ, ಅದಕ್ಕೆ ಇದನ್ನ ಮೆತ್ತಗ ಚಂದಂಗ ಒಂದು ಥರ ಎಲ್ಲ ಕಲಿಸಿ ಚಂದಂಗ ಮಾಡ್ಕೋಬೇಕ್ರಿ. ಇದನ್ನ ನೋಡ್ರಿ, ಈಗ ಇದನ್ನೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗೈತದ. ಇದನ್ನ ಮಿಕ್ಸ್ ಆಗಿರೋದನ್ನ ಇನ್ನೂ ಎಲ್ಲಾನು ಚಂದಂಗೆ ಕೂಡಿಸ್ಬೇಕ್ರಿ. ಅದು ಖಾರ, ಉಪ್ಪು, ಅದರಲ್ಲೇ ಮಸಾಲೆ ಇರೋದನ್ನ ಎಲ್ಲ ಚಂದ ಮಿಕ್ಸ್ ಆಗ್ಬೇಕ್ರಿ. ಅದು ಅದಕ್ಕೆ ಇದನ್ನ ಒಂದು ಸ್ವಲ್ಪ ಜಾಸ್ತಿ ಚಂದಂಗ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಎಲ್ಲ ಮಿಕ್ಸ್ ಆಗಾಕತ್ತೈತೆ ಅದು. ಈಗ ಪೂರ್ತಿಯಾಗಿ ಇದನ್ನ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡ, ಈಗ ಇದನ್ನೆಲ್ಲ ಚೆನ್ನಾಗಿ ಮಾಡಿ ಇಟ್ಕೊಳಕ್ತೇನ್ರಿ. ಇಟ್ಕೊಂಡ ಅದಕ್ಕೆ ಹಿಟ್ಟನ್ನು ನಾದಿಟ್ಕೊಂಡನಿ. ಈಗ ನೋಡ್ರಿ, ನಾನು ಹಿಟ್ಟು ನಾದಿಟ್ಕೊಂಡನಿ, ಮೈದಾ ಹಿಟ್ಟು ಅದೆಲ್ಲ ನೆನದಾಗೈತಿ. ಈಗ ಅದಕ್ಕೆ ಸ್ಟಫಿಂಗಿಗೆ ಇದು ಬರ್ತೈತೆ ಅಂತೇಳಿ ತೊಗೊಂಡನ್ರಿ. ಇದನ್ನ ನೋಡ್ರಿ ಹೆಂಗೆ ಇದೆಲ್ಲ ಮಸ್ತ್ ಆಗೈತಿ. ಈಗ ಎಲ್ಲಾನು ಮಿಕ್ಸ್ ಆಗೈತಿ. ಖಾರ, ಉಪ್ಪು ಇದರೊಳಗೆ ಎಲ್ಲಾನು ಚಂದಂಗ ಮಿಕ್ಸ್ ಆಗಿ ಅದನ್ನ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದಾಗೈತ್ರಿ. ಇದು ಬಿಸಿ ಬಿಸಿ ಇರ್ತೈತಲ್ರಿ, ಸ್ವಲ್ಪ ಆರಿಸ್ಬೇಕ್ರಿ. ಅದನ್ನ ಆರಿಸಿ ಏನು ಮಾಡ್ಬೇಕಂದ್ರೆ, ಇದನ್ನ ಮೈದಾ ಹಿಟ್ಟಿಂದು ಒಂದು ಉಳ್ಳಿ ಇರ್ತಾರಲ್ರಿ, ಒಂದು ಉಳ್ಳಿಯನ್ನ ನಾನು ತೊಗೊಂಡನ್ರಿ. ಅದನ್ನ ಇದಕ್ಕೆ ಒಂದು ಸ್ವಲ್ಪ ಅದನ್ನ ಮೈದಾ ಹಿಟ್ಟನ್ನ ಹಚ್ಚಿ ಅದನ್ನ ನೋಡ್ರಿ, ಈಗ ಹಿಟ್ಟು ಹಚ್ಚೇನ್ ನೋಡ್ರಿ. ಅದಕ್ಕೆ ಹಿಂಗ ಮಾಡಿ ಇಟ್ಕೊಳಕತ್ತೇನ್ರಿ. ಯಾಕಂದ್ರೆ ಒಂದಿಷ್ಟು ಉಳ್ಳಿ ಮಾಡಿ ಇಟ್ಕೊಂಡ ಅದಕ್ಕೆ ಸ್ಟಫ್ ಮಾಡಕ್ ಬರ್ತೈತೆ ಅಂತ ಹೇಳಿ ನಾನು ಒಂದಿಷ್ಟು ಉಳ್ಳಿ ಮಾಡಿ ಇಟ್ಕೊಳಕ್ತೇನೆ. ಅದಕ್ಕೆ ಮೈದಾ ಹಿಟ್ಟನ್ನ ಹಚ್ಚಿ ಹಿಂಗೆ ಉಳ್ಳಿ ಮಾಡಿ ಇಟ್ಕೊಳಕ್ತೇನ್ರಿ. ಈಗ ಹಿಟ್ಟಿರ್ತೈತಲ್ರಿ ಮೈದಾ ಹಿಟ್ಟನ್ನ, ಅದನ್ನ ಹಚ್ಕೊಳಕ್ತೇನೆ. ಈಗ ನೋಡ್ರಿ, ಇದನ್ನ ಸ್ವಲ್ಪ ನಾನು ಒಂದು ಉಳ್ಳಿ ತಗೊಂಡು ಲಟ್ಟಿಸ್ಕೊಳಕ್ತೇನೆ. ಈಗ ನೋಡ್ರಿ, ಇಷ್ಟ ಪುರಿ ಥರ ಲಟ್ಟಿಸ್ಕೊಳಕ್ತೇನ್ರಿ. ಈಗ ಇಷ್ಟ ಆತಲ್ರಿ. ಇದಕ್ಕೆ ಏನು ಮಾಡ್ಬೇಕು, ಇದು ಹಿಟ್ಟಿಗೆ ನಾನು ಜೀರಿಗೆ, ಉಪ್ಪು ಎಲ್ಲ ಹಾಕೊಂಡು ನಾದ್ಕೊಂಡನ್ರಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಇದನ್ನ ಸ್ಟಫ್ ಮಾಡ್ಕೋಬೇಕ್ರಿ. ಒಂದು ಉಂಡಿ ಅಷ್ಟು ತಗೊಂಡ ಇದನ್ನ ಅದರಲ್ಲಿ ಇಟ್ಟು ಸ್ಟಫ್ ಮಾಡ್ಬೇಕ್ರಿ. ಇದೆಲ್ಲ ವಟಾಣಿ ಕಾಳು ಮತ್ತು ಆಲೂ ಎಲ್ಲ ಮ್ಯಾಶ್ ಮಾಡಿದ್ದೈತಲ್ರಿ, ಅದನ್ನ ಒಂದು ಉಂಡಿನೂ ಈಗ ಫಸ್ಟ್ ಮಾಡಿಟ್ಕೊಳಕ್ಕೂ ಬರ್ತೈತ್ರಿ. ಫಸ್ಟ್ ಒಂದಿಷ್ಟ ಎರಡನ್ನ ಮಾಡಿಟ್ಕೊಂಡ, ಈಗ ಆಮೇಲೆ ಅದನ್ನ ಪೂರಿ ಥರ ಮಾಡಿ ಅದರಲ್ಲಿ ಸ್ಟಫ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಇವನು ಎಲ್ಲ ಮಾಡಿಟ್ಕೊಂಡನಿ. ಇವನ್ನೆಲ್ಲ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಸ್ಟಫ್ ಮಾಡಿ ಕಚೋರಿ ಶೇಪ್ ಕೊಡ್ಬೇಕ್ರಿ. ಅದಕ್ಕೆ ನೋಡ್ರಿ, ಇದನ್ನ ಈಗ ಇಷ್ಟಿಷ್ಟ ಮಾಡಿಟ್ಕೋಬೇಕ್ರಿ. ಸಣ್ಣಗೆ ಉಂಡೆ ಮಾಡಿಟ್ಕೋಬೇಕು. ಈಗ ಆಲೂದೆಲ್ಲ ಮಿಕ್ಸ್ ಇತ್ತಲ್ರಿ, ಅದು ವಟಾಣಿ ಕಾಳು, ಆಲೂ ಅದನ್ನ ಮಿಕ್ಸ್ ಇದ್ದಿದ್ದನ್ನ
ನಾನು ಎಲ್ಲ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ ಒಂದು ಪೂರಿ ಥರ ಲಟ್ಸೇನ್ರಿ. ಒಂದು ಉಳ್ಳಿ ತೊಗೊಂಡ, ಚಪಾತಿ ಉಳ್ಳಿ ತೊಗೊಂಡ ಅದ್ರೊಳಗದನ್ನ ಸ್ಟಫ್ ಮಾಡಿ ಕಚೋರಿ ಥರ ಸೇಪ್ ಕೊಡ್ಬೇಕ್ರಿ ಅದಕ್ಕೆ. ನೋಡ್ರಿ ಇದಕ್ಕೆ ಸ್ಟಫ್ ಮಾಡಾಕ್ತಾನೆ. ಇದು ಹಾಲು ಸ್ಟಫ್ ಮಾಡೋದ್ರಿ ಹಿಂಗೆ. ಇದು ಈ ಥರ ಸ್ಟಫ್ ಮಾಡ್ಬೇಕು ನೋಡ್ರಿ. ಹಿಟ್ಟು ಏನ್ರ ಮ್ಯಾಲೆ ಜಾಸ್ತಿ ಬಂದಿತ್ತಂದ್ರ ಅದನ್ನ ತಕ್ಕೋಬಹುದು, ಇರ್ಲಿಲ್ಲ ಅಂದ್ರ ಅದನ್ನಷ್ಟ ಇದೇ ಥರ ಮಾಡ್ಕೊಂಡ ನೋಡ್ರಿ ಇದು ಕಚೋರಿ ಸೇಪ್ ಕೊಡಾಕತ್ತಾನ ನೋಡ್ರಿ. ಇಷ್ಟ ಇದನ್ನ ಕೊಟ್ರ ಈಗ ಇದಕ್ಕೆ ಸ್ಟಫ್ನು ಆಗೈತ್ರಿ, ಇದು ರೆಡಿ ಆಯ್ತು ನೋಡ್ರಿ. ಇಷ್ಟ ಮಾಡಿ ನಾವು ಎಲ್ಲಾನು ಸ್ಟಫ್ ಮಾಡಿ ಇಟ್ಕೋಬೇಕ್ರಿ ಅವನು. ನೋಡ್ರಿ ಹಿಂಗಾಗಿತ್ತ ಕಚೋರಿ ಶೇಪ್ ಕೊಟ್ಟಾಗೈತ್ರಿ ಇದಕ್ಕೆ. ಇದೇ ಥರನ ನಾವು ಎಲ್ಲಾನು ಮಾಡಿ ಇಟ್ಕೊಳ್ಳೋಣ್ರಿ. ಎಲ್ಲಾನು ಸ್ಟಫ್ ಮಾಡಿ ಈಗ ಮತ್ತೊಂದು ಎಲ್ಲಿ ಲಟ್ಸಾಕತ್ತಾನ ನಾನು. ಇದಕ್ಕೂ ಸ್ಟಫಿಂಗ ಅದನ್ನ ಹಾಕೋತನ್ರಿ. ಒಂದು ಉಂಡಿಯನ್ನು ಹಾಕೊಂಡ ಸ್ಟಫ್ ಮಾಡಿದ್ನ. ಈ ಸೀಸನ್ನಾಗ ಎಲ್ಲ ಒಟಾಣಿ ಕಾಳು ಸಿಗೋದ್ರಿಂತ ಇವನ್ನೆಲ್ಲ ಮಾಡೋದ್ರಿಂತ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಮನೇಲೆ ವೆರೈಟಿ ಮಾಡಿ ತಿಂದಂಗೆ ಆಗ್ತತ್ರಿ. ಟೇಸ್ಟೂ ಇರ್ತಾವ, ಸ್ನ್ಯಾಕ್ಸೂ ಆಗ್ತತಿ. ನೋಡ್ರಿ ಈಗ ಮಸ್ತ್ ಆಗೈತಿ. ಈಗ ಇದು ಇಷ್ಟ ತಿಕ್ನೆಸ್ ಬರ್ಬೇಕ್ರಿ ಒಂದು ಸ್ವಲ್ಪ. ಈಗ ಇದಕ್ಕೆ ನಾನು ಇದನ್ನ ಸ್ಟಫ್ ಮಾಡಾಕತ್ತೇನ್ರಿ. ಹಾಲುದು ಇನ್ನೊಂದು ಉಂಡಿ ತಗೊಂಡು ಇದ್ರೊಳಗೆ ಇಟ್ಟ ಹಿಂಗೆ ತುಂಬ್ಕೋಬೇಕ್ರಿ. ಅದೆಲ್ಲ ಹಿಟ್ಟು ಏನ್ರ ಜಾಸ್ತಿ ಬಂದಿದ್ರೆ ತೆಗಿಬೇಕು, ಇರ್ಲಿಲ್ಲ ಅಂದ್ರೆ ಅಲ್ಲೇ ಅದನ್ನ ಕಚೋರಿ ಸೇಪ ಕೊಡ್ಬೇಕ್ರಿ. ಈಗ ನೋಡ್ರಿ ಇದನ್ನ ಇಷ್ಟ ಮಾಡಿಬಿಟ್ರೆ ಆಯ್ತ್ರಿ. ಅದ್ರೊಳಗೆ ಇಷ್ಟ ಮಾಡಿಬಿಡ್ಬೇಕು ನೋಡ್ರಿ. ಇದು ರೆಡಿ ಆತ್ರಿ. ಈಗ ಇದೇ ಥರ ನಾ ಎಲ್ಲ ಮಾಡಿಟ್ಕೊಂಡೇನೆ. ಇವನ್ನ ಎಣ್ಣೆ ಕಾಸಕ್ಕಿಟ್ಟ ಈಗ ಕರಿತನ್ರಿ ಅವನು. ನೋಡ್ರಿ ಎಲ್ಲಾನು ಮಾಡಿಟ್ಕೊಂಡೇನೆ. ಮೊದ್ಲ ಸ್ಟಪ್ಪನ್ನು ಮಾಡಿಟ್ಕೊಂಡೇನೆ. ಅದನ್ನ ಕಚೋರಿ ಶೇಪ್ ಕೊಟ್ಟೈತೆ ಅದಕ್ಕೆಲ್ಲ. ಈಗ ಎಣ್ಣೆ ಕಾಸಕ್ಕಿಟ್ಟ ಇವನ್ನೆಲ್ಲ ಕರ್ಕೋಬೇಕ್ರಿ. ನೋಡ್ರಿ ಈಗ ಎಣ್ಣೆ ಇಟ್ಕೊಳಕ್ತಾನೆ ನಾನು. ಇದು ಎಣ್ಣೆ ಕಾಯ್ದ ನಂತರ ಜಾಸ್ತಿ ಯಾವುದು ಚಂದಂಗೆ ಕಾಯ್ಬೇಕ್ರಿ. ಕಾಯ್ದ ನಂತರ ಇವನ್ನ ಹಾಕೋಬೇಕು. ನೋಡಿ ಈಗ ಎಣ್ಣೆ ಕಾಯ್ದೈತಿ, ಅದ್ರೊಳಗ ನಾನು ಇದನ್ನ ಒಂದು ಹಾಕೊಂಡು ತೋರ್ಸಾಕತ್ತೇನೆ. ಅಗದಿ ಸಿಂಪಲ್ ಆಗಿ ಅದಾವ್ರಿ, ಮಸ್ತ್ ಬರ್ತಾವು. ಇವನ್ ಏನ್ ಮಾಡ್ಬೇಕಂದ್ರೆ ಎಣ್ಣೆ ಸ್ವಲ್ಪ ಜೋರಾಗಿ ಇಟ್ಟನ ಕರಿಬೇಕ್ರಿ ಅವನ್ನ. ಈಗ ನೋಡ್ರಿ ಪೂರಿ ತರ ಕರಿಬೇಕು ಅವನ್ನ. ಕಚೋರಿ ರೆಡಿ ಆಗೈತಿ ನೋಡ್ರಿ. ಕಲರ್ ಬರ್ಬೇಕು, ಅದು ಮಸ್ತ್ ಕಲರ್ ಬರ್ಬೇಕ್ರಿ. ಅದಕ್ಕೆ ಹೊಂಬಣ್ಣ ಬರ್ಬೇಕು. ಹೊಂಬಣ್ಣ ಬರೋವರೆಗೂ ಕರಿಬೇಕ್ರಿ ಅವನು. ಒಂದೊಂದು ಹಾಕಿ ಕರಿಯಾಕತ್ತಾನ ನಾನು. ಈಗ ನೀವು ಇಲ್ಲೇ ಹಿಡಿತಿದ್ರೆ 2 ಹಾಕ್ಬೋದ್ರಿ, ಇರ್ಲಿಲ್ಲ ಅಂದ್ರೆ ಒಂದೊಂದು ಕರಿದ ಬೆಟರ್ ಆಯ್ತು. ನೋಡ್ರಿ ಇದು ಎಲ್ಲ ಈಗ ಇದನ್ನು ಕಚೋರಿ ರೆಡಿಯಾಗಿ ಆಗ್ತದ್ರಿ. ಇದಕ್ಕೂ ಕಲರ್ ಬಂದೈತಲ್ರಿ, ಬೇಗ ಆಗ್ಬಿಡ್ತಾವ. ಇವೆಲ್ಲ ಒಡ್ಯಂಗಿಲ್ಲ ಏನಿಲ್ಲ, ಮಸ್ತ್ ಬರ್ತಾವ್ರಿ ಇವು. ನೋಡ್ರಿ ಎಷ್ಟು ಮಸ್ತ್ ಬಂದೈತೆ, ಭಾರಿ ಮಸ್ತ್ ಬರ್ತಾವ. ಮತ್ತ ಬೇಗನೂ ಆಗ್ಬಿಡ್ತಾವ. ಇದನ್ನು ಈಗ ಕರ್ಕೊಳಕತ್ತೇನ್ರಿ ನಾ. ಹಿಂಗ ಎಲ್ಲಾನು ಅವನ್ನ ಏನ್ ಮಾಡಿ ಇಟ್ಕೊಂಡನಲ್ರಿ ಕಚೋರಿ, ಅವನಷ್ಟೂನು ಇದೇ ತರ ಎಣ್ಣೆಗೆ ಹಾಕಿ ಕರ್ಕೊಳಕತ್ತೇನ್ರಿ. ಕಲರ್ ಬರೋ ತನಕನು ಚಂದಂಗ ಕರಿಬೇಕು ಅವನು. ಎಷ್ಟು ಭಾರಿ ಆಗಿರ್ತಾವ ನೋಡ್ರಿ. ಈ ಸೀಸನ್ದಾಗ ಇವನ್ನೆಲ್ಲ ಮಾಡ್ಕೊಂಡ ಮಕ್ಕಳಿಗೆ ಅದು ಕೊಟ್ರ ಡಬ್ಬಿಗೆ ಹಾಕಿದ್ರುನು ಎಷ್ಟು ಮಸ್ತ್ ಇರ್ತಾವ. ಅದ್ರೊಳಗ ಸ್ಟಪ್ಪನು ಹಂಗ ಇರ್ತೈತಲ್ರಿ, ಹಾಲು ಇರ್ತೈತಿ. ಈಗ ನಾನು ಇದನ್ನ ಟೊಮೆಟೊ ಕೆಚಪ್ ಹಾಕೊಂಡ ತೋರ್ಸಾಕತ್ತೇನ್ರಿ. ಈಗ ಇವನ್ನೆಲ್ಲ ರೆಡಿ ಆಗ್ಯಾವ ನೋಡ್ರಿ ಕಚೋರಿ. ಎಷ್ಟು ಮಸ್ತ್ ಆಗ್ಯಾವು, ಮತ್ತು ಅಷ್ಟ ಕ್ರಿಸ್ಪಿನೂ ಆಗ್ಯಾವು. ಈಗ ನಾನು ನಿಮಗೆ ತೋರಿಸ್ನ ಅದ್ರೊಳಗೆ ಹೆಂಗೆ ಸ್ಟಪ್ ಬಂದೈತೆ ಅನ್ನೋ, ಸ್ಟಪ್ಪಿಂಗ್ ಹೆಂಗಾಗೈತೆ ಅಂತ ಹೇಳಿ. ನೋಡ್ರಿ ಎಷ್ಟು ಮಸ್ತ್ ಆಗಿರುವಂಥ ಕಚೋರಿ ರೆಡಿ ಆಗ್ಯಾವ್ರಿ. ಮಸ್ತ್ ಆಗ್ಯಾವ. ಇದೇ ಥರ ನೀವು ಈ ಸೀಸನ್ದಾಗ ಇವೆಲ್ಲ ವಟಾಣಿ ಕಾಳದು ಸಿಗ್ತಿರ್ತಾವಲ್ರಿ, ಅವಾಗ ಮಾಡಿ ನೋಡ್ಬೋದು. ಅವನು ಟೇಸ್ಟ್ ಮಾಡಿ ನೋಡ್ರಿ, ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಇದನ್ನ ಈಗ ಹೆಂಗೆ ಬರ್ತೈತೆ ಅಂದ್ರೆ ಇದ್ರೊಳಗಿಂದ ತೋರಿಸ್ ನೋಡ್ರಿ ನಿಮಗೆ. ಇದು ಕ್ರಿಸ್ಪಿನಾಗಿರ್ತೈತಿ, ಮೆತ್ತಗೂ ಆಗಿರ್ತೈತಿ. ಬೇಕಾದ್ರೆ ನೋಡ್ರಿ ಎಷ್ಟು ಮಸ್ತ್ ಬಂದಾವ ಸ್ಟಫಿಂಗ್. ಇದ್ರೊಳಗ ನಾನು ಇದು ಕೆಚಪ್ ಹಾಕೊಂಡ ಹಿಂಗೆ ತಿನ್ಬೇಕ್ರಿ. ಇದನ್ನ ಮಸ್ತ್ ಆಗೈತೆ ನೋಡ್ರಿ.